ಹಜರತ್ ಅನಸ್ ಬಿನ್ ಮಾಲಿಕ್ ರಲಿಯಲ್ಲಾಹು ಅನ್ಹು ರವರು ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ 10 ವರ್ಷ ಸೇವಾನಿರತರಾದ ವ್ಯಕ್ತಿಯಾಗಿದ್ದರು. ಅತೀವ ಬುದ್ಧಿಶಾಲಿಯಾಗಿದ್ದ ಅನಸರನ್ನು ಮನತಂದೆಯಾದ ಅಬೂ ತಲ್ಹಾ ರಲಿಯಲ್ಲಾಹು ಅನ್ಹು ರವರು ಪೈಗಂಬರರ ಸೇವೆ ಮಾಡಲು ಅರ್ಪಿಸಿದ್ದರು. ಸಣ್ಣ ಪ್ರಾಯವಿರುವ ಅನಸ್ ಒಂದು ದಿನ ಮಧ್ಯಾಹ್ನ ಪೈಗಂಬರರ ಮನೆಗೆ ಬಂದರು. ಆದರೆ ಪೈಗಂಬರರು ಮಧ್ಯಾಹ್ನದ ಹೊತ್ತಿನ ನಿದ್ದೆಯಲ್ಲಿದ್ದರು. ಇವತ್ತು ಕೆಲಸಕ್ಕೆ ನನ್ನ ಅಗತ್ಯ ಇರಲ್ಲ ಅಂದುಕೊಂಡು ಅನಸ್ ಮನೆ ಕಡೆ ಮುಖ ಮಾಡಿದರು. ದಾರಿ ಮಧ್ಯೆ ಆಟವಾಡುವ ಮಕ್ಕಳನ್ನು ಕಂಡ ಅನಸರಿಗೆ ತನಗೂ ಆಡಲು ಆಸೆ ಹುಟ್ಟಿತು. ಮೈದಾನದ ಪಕ್ಕದಲ್ಲೇ ನಿಂತು ಆಡುವ ಅವಕಾಶಕ್ಕಾಗಿ ಕಾಯುತ್ತಾ ನಿಂತರು. ಅದೇ ದಾರಿಯಾಗಿ ಬಂದ ಪೈಗಂಬರರು ಅನಸರಿಗೆ ಸಲಾಂ ಹೇಳಿದರು. ಪೈಗಂಬರರು ಅನಸರನ್ನು ಕರೆದು ಗುಟ್ಟಾಗಿ ಒಂದು ಕಡೆ ಹೋಗಿ ಬರುವಂತೆ ಹೇಳಿದರು. ಅನಸ್ ಮರಳಿ ಬರುವವರೆಗೂ ಪೈಗಂಬರರು ಅಲ್ಲೇ ಕಾಯುತ್ತಾ ನಿಂತಿದ್ದರು. ಅಂದು ಅನಸ್ ಮನೆಗೆ ತಲುಪುವಾಗ ಸ್ವಲ್ಪ ತಡವಾಯಿತು. ಅಮ್ಮ ಮನೆ ಬಾಗಿಲಲ್ಲಿ ನಿಂತು ಮಗನ ಬರುವಿಕೆಗಾಗಿ ಕಾಯುತ್ತಾ ಕೂತಿದ್ದಳು. ನೀನು ಇಷ್ಟು ಹೊತ್ತು ಎಲ್ಲಿ ಹೋಗಿದ್ದೀಯಾ ಅಂತ ಅಮ್ಮ ಪ್ರಶ್ನಿಸಿದಳು. ಪೈಗಂಬರರ ಒಂದು ಅಗತ್ಯತೆಗಾಗಿ ಒಂದು ಕಡೆಗೆ ಕಳುಹಿಸಿದ್ದರು ಅಂತಂದರು ಅನಸ್. ಅಮ್ಮ ಪ್ರಶ್ನೆ ಮುಂದುವರಿಸಿದಳು, ಏನು ಕೆಲಸ? ಅದು ಒಂದು ರಹಸ್ಯ ವಿಷಯ ಅಂತಂದರು. ಓಹ್, ಹಾಗಾದರೆ ಅದನ್ನು ಹೇಳಬೇಡ. ಪೈಗಂಬರರ ರಹಸ್ಯವನ್ನು ಬಚ್ಚಿಡುವುದು ನಿನ್ನ ಜವಾಬ್ದಾರಿ ಅಂತಂದಳು ಅಮ್ಮ. ಗೆಳೆಯರೇ, ಯಾರು ಒಬ್ಬರ ರಹಸ್ಯ ವಿಷಯವನ್ನು ಯಾರಲ್ಲೋ ಹೇಳದೆ ಮುಚ್ಚಿಡುವನೋ ಅವನ ರಹಸ್ಯವನ್ನು ದೇವನು ಅಂತ್ಯ ದಿನದಂದು ಮುಚ್ಚಿಡುವನು. लाइक शेयर सब्सक्राइब घंटी का निशान करे तो दिन के बातें मालूम होती आखिरत के लिए। देखने के लिए शुक्रिया।